ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಇವತ್ತು ವೀಡಿಯೋ ಮಾಡೋಕ್ಕೆ ಬರ್ತಾಯಿದ್ದೀನಿ. ಇಲ್ಲೇ ಸ್ಟಾರ್ಟ್ ದ ವೀಡಿಯೋ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕಟನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಮ್ಯಾಚ್ ಯಾವುದಪ್ಪ ಅಂತಂದರೆ ಇಂಡಿಯಾ ವರ್ಸಸ್ USA. ಇದು ಇಂಡಿಯನ್ ಮೇನ್ ಟೀಮ್ ವರ್ಸಸ್ ಇಂಡಿಯನ್ ಮಿನಿ ಟೀಮ್ ಅಂತ ಹೇಳೋದು. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಆಲ್ USA ಟೀಮಲ್ಲಿ ಇಂಡಿಯನ್ಸ್ ಅವರೇ ತುಂಬ ಜನ ಇದ್ದಾರೆ, ಅದಕ್ಕೆ ಈ ಥರ ಹೇಳಿದ್ದು. ಈ ಒಂದು ಪಂದ್ಯ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? 7 ಗಂಟೆಗೆ ಟಾಸ್ ಆಗುತ್ತೆ ಅಂತ ಹೇಳ್ಬೋದು. 7:15ಗೆ ಇದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಯಾವುದೋ ಒಂದು ವೆನ್ಯೂದಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ವಾಂಖೇಡೆ ಸ್ಟೇಡಿಯಂ ಮುಂಬೈದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಹೈ ಸ್ಕೋರ್ ಆಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಪ್ಲೇಯಿಂಗನ್ನು ಯಾವ ಥರ ಇರುತ್ತೆ ಕಮೆಂಟ್ ಮಾಡಿ. ಇವಾಗ ನಾವು USA ಟೀಮಿಂದ ನೋಡೋಣ. ಫಸ್ಟ್ ಆ್ಯಂಡ್ರೂ ಅಂತ ಬರ್ತಾರೆ, ಇವರು ಇವಾಗ ರೀಸೆಂಟ್ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೆಕೆಂಡಲ್ಲಿ ಸೈಯನ್ ಜಹಾಂಗೀರ್ ಅಂತ ಬರ್ತಾರೆ, ಇವರು ಸ್ವಲ್ಪ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಒಂದು 3ನೇ ಪೊಸಿಷನಲ್ಲಿ ಮಯಾಂಕ್ ಪಟೇಲ್ ಅಂತ ಬರ್ತಾರೆ, ಇವರು ಇಂಡಿಯಾದ ಮೂಲದವರಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಒಂದು 4ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಎಸ್ ಮುಕ್ಮಲ್ ಅಂತ ಬರ್ತಾರೆ, ಇವರು ಕೇರಳದ ಮೂಲದವರು, ಭಾರತ ದೇಶದವರು ಅಂತ ಹೇಳ್ಬೋದು. ಹಾಗೆ 5ನೇ ಪೊಸಿಷನಲ್ಲಿ ಮಿಲಿಂದ್ ಕುಮಾರ್ ಅಂತ ಬರ್ತಾರೆ, ಇವರು ಸೇಮ್ ಹಾಗೆ ಇಂಡಿಯಾದವರೇ ಅಂತ ಹೇಳ್ಬೋದು. ಹಾಗೆ ಒಂದು 6ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂತಂದರೆ ಹರ್ಮೀತ್ ಸಿಂಗ್ ಅಂತ ಬರ್ತಾರೆ, ಈ ಸೇಮ್ ಇವರು ಇಂಡಿಯಾದವರೇ ಅಂತ ಹೇಳ್ಬೋದು. ಹಾಗೆ ಒಂದು 7ನೇ ಒಂದು ಪೊಸಿಷನಲ್ಲಿ ಶುಭಮ್ ರಂಜನ್ ಅಂತ ಬರ್ತಾರೆ. ಹಾಗೆ ಒಂದು 8ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಎನ್ ಕೆಂಜಿಗೆ ಅಂತ ಬರ್ತಾರೆ, ಇವರು ಮೀಡಿಯಮ್ ಪೇಸರ್ ಅಂತ ಹೇಳ್ಬೋದು. ಹಾಗೆ ಒಂದು 9ನೇ ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಎಸ್ ನೇತ್ರಾವಲ್ಕರ್ ಅಂತ ಬರ್ತಾರೆ, ಇವರು ಭಾರತ ದೇಶದವರು ಬಟ್ ಮುಂಬೈ ರಾಜ್ಯದವರು ಅಂತ ಹೇಳ್ಬೋದು. ಹಾಗೆ ಒಂದು 10ನೇ ಪೊಸಿಷನಲ್ಲಿ ಅಲಿ ಖಾನ್ ಅಂತ ಬರ್ತಾರೆ, ಇವರು ಪಾಕಿಸ್ತಾನದ ಮೂಲದವರು ಅಂತ ಹೇಳ್ಬೋದು. ಹಾಗೆ ಒಂದು ಕೊನೆಯದಾಗಿ 11ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಜಸ್ದೀಪ್ ಸಿಂಗ್ ಅಂತ ಬರ್ತಾರೆ, ಇವರು ಇಂಡಿಯಾದ ಪಂಜಾಬ್ದವರು ಅಂತ ಹೇಳ್ಬೋದು. ಹಾಗೆ ಒಂದು ನಮ್ಮ ಇಂಡಿಯಾದ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ಮೊದಲನೇ ಓಪನಿಂಗ್ ಯಾರು ಬರ್ತಾರಪ್ಪ ಅಂದರೆ ಇಶಾನ್ ಕಿಶನ್ ಅಂತ ಬರ್ತಾರೆ, ಇವರು ಯಾವ ಥರ ಫಾರ್ಮಲ್ಲಿದ್ದಾರಪ್ಪ ಅಂದರೆ ಎದುರು ಹೋಗ್ಬೇಕು ಆ ಥರ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಪೊಸಿಷನ್ ನಂಬರ್ 1 ಬ್ಯಾಟ್ಮನ್ ಆದಂಥ T20 ನಂಬರ್ 1 ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅಂತ ಇದೆ, ಇವ್ರ ಬಗ್ಗೆ ಹೇಳುವಂಥ ಮಾತಿಲ್ಲ. ಹಾಗೆ ಆಫ್ಟರ್ ಲಾಂಗ್ ಟೈಮ್ 3ನೇ ಪೊಸಿಷನ್ ತಿಲಕ್ ವರ್ಮಾ ಬರ್ತಾಯಿದ್ದಾರೆ ಇಂಜುರಿಯಿಂದ, ಇವ್ರು ಯಾವ ಥರ ಆಡ್ತಾರೆ ನೋಡೋಣ ಇವತ್ತು. 4ನೇ ಪೊಸಿಷನಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ, ಇವರು ಒಳ್ಳೆ ಫಾರ್ಮ್ನಲ್ಲಿ ಹಾಗೆ ಕ್ಯಾಪ್ಟನ್ಸಿ ಒಳ್ಳೆಯದಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಒಂದು 5ನೇ ಪೊಸಿಷನಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಬರ್ತಾರೆ, ಇವರು ಆಲ್ರೌಂಡಿಂಗ್ ಎಬಿಲಿಟಿ ಯಾವ ಥರ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಹಾಗೆ 6ನೇ ಪೊಸಿಷನ್ ರಿಂಕು ಸಿಂಗ್, ಇವರು ಒಳ್ಳೆಯ ಫಿನಿಷರ್ ಅಂತ ಹೇಳ್ಬೋದು. ಈ ಒಂದು ಪಂದ್ಯ ಯಾವ ಥರ ಆಡ್ತಾರೆ ನೋಡೋಣ. 7ನೇ ಪೊಸಿಷನಲ್ಲಿ ಶಿವಮ್ ದುಬೆ ಅಂತ ಬರ್ತಾರೆ, ಇವರು ಮೀಡಿಯಮ್ ಪೇಸ್ ಮತ್ತು ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. 8ನೇ ಪೊಸಿಷನಲ್ಲಿ ಅಕ್ಷರ್ ಪಟೇಲ್, ಇವರು ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬೋದು, ಇವ್ರು ಯಾವ ಥರ ಆಡ್ತಾರೆ ಒಂದು ಪಂದ್ಯದಲ್ಲಿ ನೋಡೋಣ. ಹಾಗೆ ಒಂದು 9ನೇ ಪೊಸಿಷನಲ್ಲಿ ಹರ್ದೀಪ್ ಸಿಂಗ್ ಅಂತ ಬರ್ತಾರೆ, ಇವರು ಸಖತ್ ಸ್ಪೆಲ್ ಹಾಕ್ತಾರೆ ಅಂತ ಹೇಳ್ಬೋದು. ಹಾಗೆ ಒಂದು 10ನೇ ಪೊಸಿಷನಲ್ಲಿ ಬುಮ್ರಾ ಬರ್ತಾರೆ, ಇವರು ಎದುರಾಳಿ ನಡ್ಕೋಬೇಕು ಆ ಥರ ಬಾಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. 11ನೇ ಪೊಸಿಷನಲ್ಲಿ ವರುಣ್ ಚಕ್ರವರ್ತಿ ಬರ್ತಾರೆ.